ಈಗ್ಲಿಂದ ನೆನಿಯ ನನ್ನ ಆಟ ಶುರು ಮಾಡ್ಕತೀನಿ ನಾನು. ಹೆಂಗನ ಮಾಡಿ ಇವ್ರಿಗೆಲ್ಲ ಜಗಳ ತಂದಿಕ್ ಬಿಡ್ಬೇಕು. ಇವಳಿಗೂ ಹಂಗೇನಿ ಆ ಪುಟ್ಟಿಗೂ ಎಲ್ರಿಗೂ ಒಂದೇ ಕಿತ್ತ ಜಗಳ ಶುರು ಮಾಡ್ತೀನಿ ನಾನಂತೂ. ಜಗಳ ಶುರು ಮಾಡಿದ ತಕ್ಷಣ ನೆನಿಯ ಆಮೇಕಿಂದ ನೋಡ್ತಾ ಇರು. ನನ್ನ ಗಂಡ ಗಂಡ ಅಲ್ಲ ಬಿಡು, ಆದ್ರೂ ಇರಲಿ ನೋಡಬೇಕು ಸರಿಯಾಗೇನೇನಿಯ ಹಂಗಂಗೇನಿಯ ನನ್ನ ಗಂಡನ ತಂಗ ನಾಟಕ ಮಾಡ್ಬಿಟ್ಟು ಏನಾರ ಒಂದು ಗತಿ ಕಾಣಿಸ್ತೀನಿ, ಬಿಡೋದಿಲ್ಲ. ಏನವ ನಾನು ನಿನ್ನ ಬಗ್ಗೆ ಏನಿಯ ಮಾತಾಡ್ತಿದ್ದೆ ಕಣವ, ನಿನ್ನ ಬಗ್ಗೆ ಏನಿಯ ಅನ್ಕತಾ ಇದ್ದೆ. ಅಯ್ಯೋ ಪಾಪ ಮಗಿಗೆ ಮೋಸಾಗಿ ಸಾಕ್ಬಾರ್ದಲ್ವಾ. ನೋಡವ, ಈ ಮನೆಯಾಗೆ ನಿಮ್ಮ ಅಣ್ಣ ಹಿಂಗೆ ಎಷ್ಟು ಒಕ್ಕೈತೋ ನಿನಗೂ ಅಷ್ಟೇ ನೀ ಒಕ್ಕೈತೆ. ಈ ಜಮೀನು ಈ ಹೊಲ ಇದ್ರ ಮ್ಯಾಲೆಲ್ಲನೂ ನಿನಗೂ ಅಷ್ಟೇ ನೀ ಅಧಿಕಾರನೂ ಐತೆ, ಸರಿನೇ? ಅಷ್ಟೆಲ್ಲ ಅಧಿಕಾರ ಇರಬೇಕಾದ್ರೆ ನೀನು ನೀನು ಯಾಕೆ ಸುಮ್ಮನೆ ಇದೆಯೇ? ನಿಮ್ಮ ಅಪ್ಪಂಗೆ ಹೋಗ್ಬಿಟ್ಟು ಆವಾಜ್ ಹಾಕ್ಬೇಕು ನೀನು. ಆವಾಜ್ ಹಾಕಿ ನಮಗೆಲ್ಲ ದುಡ್ಡು ಬೇಕೇ ಬೇಕು, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ರಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಮಾತಾಡಲೇಬೇಕು. ನಮ್ಮ ಆಸ್ತಿ ಎಲ್ಲ ನಂಗೆ ಅರ್ಧ ಭಾಗ ಕೊಡು ಅಂತ ನೀನು ಕೇಳಲೇಬೇಕು. ನೀನು ನಿಮ್ಮಮ್ಮ ಇಬ್ಬರು ಹೋಗ್ಬಿಟ್ಟು ಕುಂತ್ಕೋಬೇಕು. ಆವಾಗ ಏನಿದೆ ತಾನೇ ಅವ ಹಿಂಗೆ ಬುದ್ಧಿ ಬಂದು ಎಲ್ಲಂದ್ರೆ ಸರಿ ಬಿಡು ಅಂತೇಳ್ಬಿಟ್ಟು ಬರ್ಕೊಡೋದು. ನೋಡು, ಕೋರ್ಟ್ ತನಕ ಹತ್ತಬೇಕು ನೀನು. ನನಗೂ ನಮ್ಮ ಅತ್ತಿಗೆಗೂ ನಮ್ಮ ಅಮ್ಮಗೂ ಎಲ್ಲರಿಗೂ ಜಗಳ ತಂದಿಟ್ಬಿಟ್ಟು ಮೂವಾರು ಕಿತ್ತಾಡಬೇಕಾದ್ರೆ ಈ ಕಿತ್ತೋಗಿರೋಳು ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡೋಳೆ. ಇದನ್ನೆಲ್ಲ ನಮ್ಮ ಅತ್ತಿಗೆಗೆ ಹೇಳಿ ನಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಿ ನಾನು ಒಂದಾಯ್ತೀನಿ ನಮ್ಮ ಅತ್ತಿಗೆ ಹತ್ರ. ಈ ಕಿತ್ತೋಗಿರೋಳು ಹಿಂಗೆ ಬಿದ್ದು ನೆಗದು ಬಿದ್ದು ಸಾಯ್ಲಿ, ಇವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ ಇವಳು ಹುಟ್ಲಿಲ್ಲ ಅಂತ ಅನ್ಸಿದ್ರೆ ನೋಡು ಏನು ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು, ಮಾಡ್ತೀನಿ. ಏನವ ಯೋಚನೆ ಮಾಡ್ತಾ ಇದ್ದೀಗ? ಏನಿಲ್ಲ ಏನು ಯೋಚನೆ ಮಾಡ್ತಿಲ್ಲ. ಅದು ಅದು ಸುಮ್ಮನೆ ಹೌದಾ ಎಷ್ಟು ಆಸ್ತಿ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೇಳ್ತೀನಿ ನಮ್ಮ ಅಪ್ಪನ ಹತ್ರ ಅಲ್ಲ, ನಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ. ಫಸ್ಟ್ ಹೋಗ ಕೆಲಸ ಮಾಡು. ನಿನ್ನ ಆಸ್ತಿಯ ನೀನು ಯಾಕೆ ಬಿಟ್ಕೊಡ್ತೀಯಾ? ನಿನ್ನ ಆಸ್ತಿಯ ನೀನು ಕೇಳಲೇಬೇಕು ಇವಾಗ ಹೋಗ್ಬಿಟ್ಟು. ಇಲ್ಲ ನನ್ನ ಆಸ್ತಿ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಕುಂತ್ಕ. ಮುಚ್ಕೊಂಡು ಕೊಟ್ಟೆ ಕೊಡ್ತಾರೆ, ಕೊಡದೆ ಇನ್ನೇನು ಮಾಡ್ತಾರೆ? ಕೊಡಲೇಬೇಕಲ್ವ, ಆಸ್ತಿ ಪೂರನೂ ಕೊಡ್ತಾರೆ. ನಿನ್ಗೆ ಆಸ್ತಿ ಬರ್ತದೆ, ನೀನು ಅವಾಗ ಸಂದಾಕಿರೋ ಹುಡುಗ ನೋಡಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಹೌದೌದೌದೌದು, ನೆಮ್ಮದಿ ಅಂದರೆ ಪೂರ್ತಿ ನೆಮ್ಮದಿಯಾಗಿದ್ದು ಬಿಡ್ತೀನಿ ಬಿಡಿ. ಅದ್ರಾಗೆಲ್ಲ ಚಿಂತೆನೇ ಇಲ್ಲ. ನೀವು ಹೇಳಿದ ಮಾತು ನಾನು ಕೇಳ್ತಾನೆ ಇದ್ರೆ ನಾನು ಟಾಪ್ ಲೆವೆಲ್ಗೆ ಬರ್ತೀನಿ ಅಂತ ನಂಗೆ ಅರ್ಥ ಆಗ್ಬಿಟ್ಟೈತೆ. ಅದಕ್ಕೆ ತಾನೇ ನೀವು ಹೇಳಿದ ಮಾತೇನಿ ನಾನು ಕೇಳಿಸ್ಕೊತಾ ಇರೋದು. ಆಯ್ತು ಬಿಡಿ, ನೀವು ನಾನು ಒಳ್ಳೇದಕ್ಕೆ ತಾನೇ ಎಲ್ಲ ಹೇಳ್ತಿರೋದು. ಯವ್ವ ಇವಾಗನ ಅರ್ಥ ಆಯ್ತಲ್ಲವ, ನೀನು ನಿಮ್ಮ ಅಮ್ಮ ಇಬ್ರು ಶಾನೆ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು ಕಣ್ರವ. ಹೆಂಗೋ ಬಿಡಿ, ದೇವರು ದೊಡ್ಡನು. ಹೌದೌದು, ನಮಗೂ ಅಷ್ಟೇ ನಿಮ್ಮಂತರ ಸಿಕ್ಕಿರೋದಕ್ಕೆ ಭಾಳ ಖುಷಿ ಆಗ್ತೈತೆ. ನನಗೂ ನಮ್ಮ ಅಮ್ಮಗೂ ಏನು ಗೊತ್ತಾಗಕ್ಕಿಲ್ವಲ್ಲ, ನಿಮ್ಗೆಲ್ಲ ಗೊತ್ತಾಯ್ತದಲ್ಲ, ನಿಮ್ಮಂತರ ಬುದ್ಧಿ ಹೇಳ್ಕೊಟ್ಟಂಗೆ ನಾವು ಕೇಳ್ತಿದೀವಲ್ಲ, ಅದಕ್ಕೆ ನನಗಂತೂ ಭಾಳ ಖುಷಿ ಆಗ್ತೈತೆ. ಅದಕ್ಕೆ ನಾನು ಹೇಳ್ಕೊಟ್ಟಂಗೆ ಮಾಡುವು ಅಂತ ಹೇಳೋದು. ಹೋಗೋಗು, ಹೀಗೋಗಿ ಚೆನ್ನಾಗಿ ಜಗಳ ತೆಗಿ ನಿಮ್ಮ ಅತ್ತಿಗೆ ಅತ್ತಾಗೆ. ಕೊಡಲೇಬೇಕು ನಂಗೆ ಆಸ್ತಿಯ, ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡು ಜಗಳವ. ಆಯ್ತಾಯ್ತಾಯ್ತು, ಜಗಳವ ನಾನೇ ಶುರು ಮಾಡ್ತೀನಿ. ಅಷ್ಟು ಇಷ್ಟು ಅಲ್ಲ ಶುರು ಮಾಡೋದು, ಹೆಂಗೆ ಶುರು ಮಾಡ್ತೀನಿ ಅಂತ ನೀವೇನೇ ನೋಡ್ರಿ. ಈಗ ನೀವು ಶುರು ಮಾಡಿದಿರಲ್ಲ, ನಾನು ಹಂಗೆ ಶುರು ಮಾಡ್ತೀನಿ, ಸರಿನೇ? ನಮ್ಮಮ್ಮ ನನಗೆ ಹುಡುಗ ನೋಡ್ಕೊಂಬಿಟ್ಟು ಬರೋಕೆ ಅಂತ ಹೇಳ್ಬಿಟ್ಟು ಎಲ್ಗೋ ಹೋಗೈತೆ. ಬರಲಿ. ಅದಕ್ಕೆ ಮುಂಚೆ ನೀವು ಹೋಗ್ಬಿಟ್ಟು ನಮ್ಮ ಅತ್ತಿಗೆತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಹೋಗು ಬಿಡ್ಬೇಡ, ನೈಸ್ ಮಾಡಿ ನಾಟಕ ಮಾಡ್ತಾಳೆ, ಆದ್ರೂ ಬಿಡಕ್ಕೆ ಹೋಗ್ಬೇಡ, ಶುರು ಮಾಡ್ಕ. ಆಯ್ತಾಯ್ತು. ಅಯ್ಯೋ ಪೆದ್ ಬಡಿತದೆ ಇವಳು ಅಮ್ಮಂಗೂ ನಾನು ಏನು ಹೇಳ್ಕೊಟ್ರು ಕೇಳ್ತವೆ. ಪೆದ್ ಬಡಿತದವೆ ಕೇಳ್ದಂಗೆ ಹಿಂಗಲ್ಲ ಹಿಂಗೆ ಅಂತ ಏನಾರ ಹೇಳ್ಕೊಡು, ಏನಾರ ಮಾಡು. ಹೌದೇ ಅಂತ ಎಲ್ಲನೂ ಕೇಳ್ತಾರೆ. ಇದನ್ನೆಲ್ಲ ಇಕ್ಕೊಂಡು ನೀನು ಏನು ಮಾಡಂಗೈತಿ ಅಂತ. ಇಂಥ ಪೆದ್ ಬಡಿತದವು ಇರೋದಕ್ಕೆ ಈ ಆಸ್ತಿ ಎಲ್ಲ ನಾನು ಹೊಡಿಬೇಕು ಅಂತ ಪ್ಲಾನ್ ಮಾಡಿರೋದು. ಬಂಗಾರಮ್ಮಂಗೆ ಮದುವೆ ಮಾಡಿ ಮಗಳಿಗೆ ಅಂದರೆ ಓಡೋಗಳು ಹುಡುಗ ನೋಡ್ಕೊಂಬಿಟ್ಟು ಬರೋಕ್ಕೆ, ಈ ಪೆದ್ ಬಡ್ಡಿಗೆ ಹೋಗಿ ಆಸ್ತಿ ಕೇಳೊಂದಿದ್ದ ತಕ್ಷಣ ಓಡೋಗಳು ಕೇಳೋಕ್ಕೆ. ಇವಾಗ ಇವಳು ಕೇಳಬೇಕು, ಇವಳು ಹೊತ್ತಿಗೆಗೂ ಇವಳಿಗೂ ಜೋರಾಗಿ ಜಗಳ ಬಿಡಬೇಕು. ಆವಾಗ ನಾನು ಓಡೋಗ್ಬಿಟ್ಟು ಅಯ್ಯೋ ನಮ್ಮ ಯಜಮಾನ್ರಿಗೆ ಇವೆಲ್ಲ ಆಗೇ ಬರೋಕ್ಕಿಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ನೀವು ಹಿಂಗೆ ಜಗಳ ಆಡಿದ್ರೆ ಅಂತ ನಾಟಕ ತೆಗಿಬೇಕು. ಆವಾಗ ನೋಡು ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಅಬ್ಬಬ್ಬಬ್ಬಬ್ಬ. ನಾನು ಹಾಕ ಪಿಲಾನ್ಗೆ ಸರಿಯಾಗಿ ಅವ್ರು ಇಬ್ರು ಬಂಗಾರಮ್ಮನವೇ ಮಗಳು. ಇರಲಿ ನೋಡೋಣ, ಇಲ್ಲೇ ಕೇಳಿಸ್ಕೊತಾ ಇರ್ತೀನಿ ಎಷ್ಟು ಜಗಳ ಆಯ್ತದೆ ಅಂತ. ಇನ್ನೇನಿಲ್ಲ, ಕೇಳಿಸ್ತದೆ ಜೋರಾಗಿ ಜಗಳ ಆಡಿದ್ರೆ ಅವಾಗ ಓಡೋಗ್ಬಿಟ್ಟು ನಾಟಕ ಶುರು ಮಾಡೋದು. ವಿಹಾನ್, ಪುಟಾಣಿ ವಿಹಾನ್, ನಾನು ಕಣಪ್ಪ ನಿಮ್ಮ ಅತ್ತೆ. ಏನಪ್ಪ ಬಂಗಾರಿ, ಇಷ್ಟು ದಿನ ನನ್ನ ಹೆಂಗ್ ಸಿಕ್ಕ್ರೆ ಹಂಗೆ ನೀನು ನೋಡ್ತಾ ಇದ್ದೆ, ಇವಾಗ ಹಂಗೆ ನೋಡ್ತೀಗ? ಇಲ್ಲ ಇನ್ಮೇಲೆ ನಿನ್ನ ಪಿರುತಿಯಿಂದ ಮಾತಾಡಿಸ್ತೀನಿ. ಏನ್ ಬೇಡ. ಇಲ್ಲ ಕಣೋ, ನಾನು ನಿಮ್ಮ ಅತ್ತೆ ಕಣೋ, ನಿನ್ನ ಸೂಪರಾಗಿ ನೋಡ್ಕೊತೀನಿ, ಸರಿನೇ? ಏನು ಬೇಡ. ಅಲ್ಲ ಕಣೋ, ನಿಮ್ಮ ಅತ್ತೆ ಇವಾಗ ಬದಲಾಗ್ಬಿಟ್ಟವಳೆ. ನಿಮ್ಮ ಅತ್ತೆಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ನಿಮ್ಮ ಅತ್ತೆಗೆ ಇವಾಗ ವಿಹಾನ್ ಅಂದರೆ ಭಾಳ ಇಷ್ಟ ಆಯ್ತವನೇ. ನಾನು ಇಷ್ಟು ದಿನ ಗೊತ್ತಿಲ್ದಂಗೆ ಅಜ್ಜಿ ಮಾತು ಕೇಳ್ಬಿಟ್ಟು ನಿಮ್ಮ ಅಜ್ಜಿ ಮಾತಾ ಹೆಂಗೆ ಸಿಕ್ಕ್ರೆ ಹಂಗೆ ಆಡ್ತಿದ್ದೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡು. ಆದರೆ ನನ್ನ ಅಳಿಯ ಕಣಪ್ಪ ನೀನಂತನೂ, ನನ್ನ ಅಳಿಯ. ನನಗೇನೋ ಮಗಳು ಹುಟ್ಟಿದ್ರೆ ನಿನ್ಗೇನೇ ಕೊಟ್ಬಿಟ್ಟು ಮದುವೆ ಮಾಡೋದು. ನೀನು ನನ್ನ ಮಗಳುತ್ತೆ ಖುಷಿಯಾಗಿರುವಂತೆ, ಸರಿನಾ? ಅಲ್ಲಲ್ಲೇ ಮಗಳು ಕೊಡ್ತೀನಿ ಅಂದ ತಕ್ಷಣ ಯೋನ್ ಸ್ಮೈಲ್ ಮಾಡ್ತೀಗ. ಬಾ ಕರಿಯಪ್ಪ, ಒಂದ್ಸಲ ಅತ್ತೆ ಅಂತ ಕರಿಯಪ್ಪ ವಿಹಾನು. ಅತ್ತೆ. ಅಯ್ಯೋ ಬಂಗಾರಿ ನನ್ನ ಮುದ್ದು ಬಂಗಾರಿ. ನನಗಂತೂ ಏನು ಹೇಳ್ಬೇಕು ಅರ್ಥವೇ ನೀ ಆಯ್ತಿಲ್ಲ ನಂಗಂತಂದ್ರೆ. ನನ್ನ ಮುದ್ದು ಬಂಗಾರಿ ನೀನಂತಂದ್ರೆ ಹಬ್ಬಬ್ಬಬ್ಬ. ಇಷ್ಟು ದಿನ ನಿನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊತಾ ಇದ್ದೆ, ಆದರೆ ನೀನು ಮಾತಾಡಿಸ್ತಾ ಇದ್ರೆ ಎಷ್ಟು ಖುಷಿ ಸಿಗ್ತದೆ ಅಂತ ಇವಾಗ ಏನೇ ಗೊತ್ತಾಗಿದ್ದು ವಿಹಾನ್. ಅಲ್ಲೇ
ವಿಹಾನ್ ಇವತ್ತು ಅಂಗಡಿನಾಗ ನಿಂಗೆ ಏನೇನು ಬೇಕೋ ಚಾಕ್ಲೇಟು ಬಿಸ್ಕೆಟು ಏನೇನು ಬೇಕೋ ಎಲ್ಲ ನಾನೇ ಕೊಡಿಸ್ತೀನಿ. ಇನ್ನು ಮೇಲೆ ನಮ್ಮ ವಿಹಾನ್ನ ಯಾರು ಬೈಯಂಗಿಲ್ಲಪ್ಪ. ಎಲ್ಲ ನಾನು ಸರಿಯಾಗಿ ಅವ್ರಿಗೇನೇ ಬೈದಾಕ್ಬಿಡ್ತೀನಿ. ನಮ್ಮ ವಿಹಾನ್ ಅಂದ್ರೆ ಸುಮ್ಮನೆನಾ? ನಮ್ಮ ವಿಹಾನ್ ಬಗ್ಗೆ ಯಾರು ಮಾತಾಡಬಾರ್ದು. ನನ್ನ ಮುದ್ದು ವಿಹಾನ್ ಅಲ್ವಾ? ಇನ್ನು ಮೇಲೆ ಸ್ಕೂಲ್ಗೆ ನಾನೇ ಕರ್ಕೊಂಡೋಗಿ ನಿನ್ನ ಬಿಟ್ಬಿಟ್ಟು ಬರ್ತೀನಿ. ನಾಳೆ ನಿನ್ನ ಸಂದಾಗಿ ನೋಡ್ಕೊತೀನಿ. ನಿನಗೆ ಯಾರನ್ನ ಆವಾಜ್ ಹಾಕಿದ್ರೆ ನನಗೆ ಹೇಳು ವಿಹಾನ್, ಈ ಸ್ಕೂಲಾಗೆ ನಾನೇ ಬಂದು ಗ್ರಾಚಾರ ಬಿಡಿಸ್ತೀನಿ. ನಿನ್ನ ಸಪೋರ್ಟ್ಗೆ ಯಾವಾಗ ಇರ್ತೀನಿ. ಅತ್ತೆ ನಿಜವಾಗೂ ಸಪೋರ್ಟ್ ಮಾಡ್ತೀರಾ? ಹ್ಞೂ ವಿಹಾನ್, ನಿಜವಾಗೂ ಸಪೋರ್ಟ್ ಮಾಡ್ತೀನಿ. ಸರಿನಾ? ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಫುಲ್ಲು ಸಪೋರ್ಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಹಾಂ, ನೀನು ಯಾರನ್ನ ಒಂದು ಮಾತು ಬೈದ್ರೂ ಬಂದೇಳು, ನಾನು ಸಪೋರ್ಟ್ ಮಾಡಲ್ವಾ? ಥ್ಯಾಂಕ್ ಯು ಅತ್ತೆ, ನೀವು ತುಂಬಾ ಒಳ್ಳೆಯವರತ್ತೆ. ಅತ್ತೆ ಅತ್ತೆ ನನ್ನ ಜೊತೆ ಕಣ್ಣ ಮುಚ್ಚಲೆ ಆಟ ಆಡಕ್ಕೆ, ಅದೇ ಹೈಡ್ ಅಂಡ್ ಸೀಕ್ ಆಟ ಆಡಕ್ಕೆ ಬರ್ತೀರಾ ತಾನೇ? ನಾನು ಬಚ್ಚಿಕತ್ತೀನಿ, ನೀವು ಹುಡುಕ್ಬೇಕು, ಸರಿನಾ? ಈಗ ನಾನು ನೀನು ಇಬ್ರು ಫ್ರೆಂಡ್ಸ್ ಆಗಿದ್ದೀವಲ್ವಾ, ಹಾಗೆ ನಿಮ್ಮ ಅಮ್ಮನ ಜೊತೆ ನಾವು ಫ್ರೆಂಡ್ಸ್ ಆಗ್ಬಿಡ್ತೀನಿ. ಆಮೇಲೆ ಇಬ್ರು ಆಟ ಆಡ್ಕೊಳ್ಳೋಣ, ಸರಿನಾ? ಈಗ ನಿಮ್ಮ ಅಮ್ಮನ ಹತ್ರ ನಾನು ಸಾರಿ ಅಂತ ಕೇಳ್ಬಿಟ್ಟು ನಿಮ್ಮ ಅಮ್ಮಂತಾಗ ಒಂದಾಯ್ತೀನಿ. ಆಮೇಲೆ ನಾನು ನೀನು ಖುಷಿಯಾಗಿರೋಣ. ಏಯ್ ಸರಿ ಅತ್ತೆ, ಸರಿ ಅತ್ತೆ. ಕರಿ ಮಮ್ಮಿನ ಕರಿ ಕರಿ. ಅತ್ಗೆ 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 ಮಮ್ಮಿ ಮಮ್ಮಿ. ಹಾ ಹೇಳು. ಅದು ಅತ್ಗೆ ಅತ್ಗೆ ಅಣ್ಣ ನಿಮ್ಗೆಲ್ಲ ವಿಷಯನೂ ಹೇಳವನೆ ಅಂತ ಅನ್ನಿಸ್ತದೆ. ಹಾ ಹೇಳಿದ್ರು. ಅಯ್ಯೋ ಇದೇನ್ ಮಾಡ್ತಾ ಇದೀಯಾ? ಅಯ್ಯೋ ಅತ್ಗೆ ಕ್ಷಮಿಸಿದೀನಿ ಅಂತ ಹೇಳಿ ಅತ್ಗೆ, ಪ್ಲೀಸ್ ಅತ್ಗೆ, ಒಂದೇ ಒಂದ್ಸಲ ಕ್ಷಮಿಸಿದೀನಿ ಅಂತ ಹೇಳ್ಬಿಡಿ ಅತ್ಗೆ. ಅಯ್ಯೋ ಅಯ್ಯೋ ಎದ್ದೋಳು ಎದ್ದೋಳು, ನೀನು ಈ ಥರ ಯಾಕೆ ಕಾಲಕ್ಕೆ ಬೀಳ್ತಾ ಇದೀಯಾ? ಎಲ್ಲರೂ ತಪ್ಪು ಮಾಡ್ತಾರೆ, ತಿದ್ಕೊಂಡು ನಡೆಯೋದೇ ಮನುಷ್ಯನ ಗುಣ ಅಲ್ವಾ? ನೀನು ಎದ್ದೋಳು. ಆದ್ರೂ ತಪ್ಪಾಯ್ತು ಅತ್ಗೆ, ನಂದು ಜಾಸ್ತಿ ದೊಡ್ಡ ತಪ್ಪಾಯ್ತು ಅತ್ಗೆ. ಪ್ಲೀಸ್ ಅತ್ಗೆ, ನಂದು ತಪ್ಪಾಯ್ತು ಅತ್ಗೆ. ಸರಿನಾ ಅತ್ಗೆ? ಇಷ್ಟು ದಿನ ನಿಮಗೆ ಮಾಡಬಾರ್ದು ಪಾಪ ಕರ್ಮ ಎಲ್ಲ ಮಾಡ್ಬಿಟ್ಟಿವ್ನಿ ಅತ್ಗೆ. ನಿಮ್ಮನ್ನ ಆಪೋಸಿಟ್ ಮಾಡ್ಕೊಂಬಿಟ್ಟಿವ್ನಿ, ಎಲ್ಲರೂ ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡಿವ್ನಿ. ಅದ್ರಾಗೂ ನಮ್ಮ ಅಮ್ಮ ಏನು ಹೇಳಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡಿವ್ನಿ. ನಂದು ತೆಪ್ಪಾಯ್ತು ಅತ್ಗೆ, ತೆಪ್ಪಾಯ್ತು. ನೋಡು ಎದ್ದೋಳು ಮೇಲ್ಗಡೆ, ಎದ್ದೋಳು ಮಾತಾಡೋಣ, ಎದ್ದೋಳು. ನೀನು ಇಷ್ಟೊಂದೆಲ್ಲ ಕಾಲಕ್ಕೆ ಬೀಳೋ ಅವಶ್ಯಕತೆ ಏನಿಲ್ಲ. ನೀನು ಅಂತ ದೊಡ್ಡ ತಪ್ಪೇನು ಮಾಡಿಲ್ಲ. ಎದ್ದೋಳು ಎದ್ದೋಳು ಮೇಲ್ಗಡೆ ಎದ್ದೋಳು. ಹಬ್ಬಾ ಎದ್ದೋಳು ಎದ್ದೋಳು, ನೀನು ಮಾತಾಡೋಣ. ಕ್ಷಮಿಸಿದೀನಿ ಎದ್ದೋಳು. ಅತ್ಗೆ ಮನಸ್ಸಿಂದ ಹೇಳಿ ಅತ್ತೆ, ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ಹೇಳಿ ಅತ್ಗೆ. ನೀವು ಮನಸ್ಸಿಂದ ಹೇಳ್ಬೇಕು, ನೀವು ಕ್ಷಮಿಸಿದೀನಿ ಅಂತ ಹೇಳಿ. ಮಮ್ಮಿ ಅತ್ತೆ ಸಾರಿ ಕೇಳ್ತಾ ಇದ್ದೆ, ನೀನು ಅಂತ ಹೇಳು. ನಾನು ಅತ್ತೆ ಫ್ರೆಂಡ್ ಆಗ್ಬಿಡ್ವಿ. ಇವಾಗ ನೀನು ಅತ್ತೆ ಫ್ರೆಂಡ್ ಆಗ್ಬಿಡಿ. ಸರಿ ಎದ್ದೋಳು ಎದ್ದೋಳು ಮೇಲ್ಗಡೆ ಎದ್ದೋಳು. ನೀನು ನಿಜವಾಗ್ಲೂ ಬದಲಾಗಿದೆಯಾ? ಅದಕ್ಕೆ ದೇವರಾಣೆ, ನಿಮ್ಮ ಆಣೆ, ವಿಹಾನಾಣೆ, ನನ್ನ ಆಣೆ, ಅಮ್ಮನ ಮೇಲಾಣೆ, ಅಣ್ಣನ ಮೇಲಾಣೆ, ಅಪ್ಪನ ಮೇಲಾಣೆ, ನಾನು ಬದಲಾಗ್ಬಿಟ್ಟಿದ್ದೀನಿ. ದೇವರಾಣೆಗೂ ಇಷ್ಟು ದಿನ ನಮ್ಮ ಅಮ್ಮನ ಮಾತು ಕೇಳಿ 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 ಹಾಳಾಗಿ ಹೋಗ್ಬಿಟ್ಟಿದ್ದೀನಿ. ದಯವಿಟ್ಟು ಅದಕ್ಕೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದುಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆ ಕಿತ್ತೋಗಿರೋಳು ಬಂದವಳಲ್ಲ ನಮ್ಮ ಮನೆಗೆ, ಅವಮ್ಮ ನಮ್ಮ ಅಮ್ಮನ ಸೌತಿ ಅವಳವಳಲ್ಲ. ನನಗೂ ನಿನಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ಫಿಟ್ಟಿಂಗ್ ಇಕ್ಬಿಟ್ಟು ಜಗಳ ತಂದಿಕ್ಬಿಟ್ಟು ಆಸ್ತಿ ಎಲ್ಲನೂ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾವಳೆ. ನಾನು ಅಮ್ಮ ಫೋನಾಗ ಮಾತಾಡೋದನ್ನ ಎಲ್ಲ ಕೇಳಿಸ್ಕೊಂಬಿಟ್ಟೆ ಅತ್ತಿಗೆ. ನೋಡು ಅವಳಾಟ ಎಲ್ಲ ನನ್ನ ಮುಂದೆ ನಡೆಯಲ್ಲ. ನೋಡು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದಕ್ಕೆ ಈಗೂ ಆಯಮ್ಮನೇನಿಯ ಹೋಗಿ ನಿಮ್ಮ ಅತ್ತಿಗೆ ಹತ್ರ ಜಗಳ ಮಾಡು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದು ಆಯಮ್ಮನೇನಿಯ. ಹೋಗಿ ಜಗಳ ಮಾಡು, ಆಸ್ತಿ ಕೊಡು ಅಂತ ಜಗಳ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಯಾವ ಆಸ್ತಿ ಪಾಸ್ತಿ ಏನೂ ಬೇಡ ನನಗಂತೂ. ದೇವ್ರಾಣೆಗೂ ನನಗೆ ಜೀವನ ಇಷ್ಟಕ್ಕೆ ಸಾಕನ್ನಿಸ್ತೈತೆ. ನನ್ನ ಗಂಡನ ಜೊತೆ ನನಗೂ ಡೈವರ್ಸ್ ಆಗೋಗ್ಬಿಡ್ತು. ಇನ್ನೇನು ಇಲ್ಲ, ನಮ್ಮ ವಿಹಾನ ನೋಡ್ಕೊಂಡು ಇಲ್ಲೇನಿಯ ಮನೆಯಾಗೇನಿಯ ಇದ್ಬಿಡ್ತೀನಿ, ನೆಮ್ಮದಿಯಾಗಿ ಇದ್ಬಿಡ್ತೀನಿ ಅಷ್ಟೇನೆ. ಹಂಗೆ ಯಾಕಂತೀಯ? ನೆಮ್ಮದಿಯಾಗಿ ಇದ್ಬಿಡ್ತೀನಿ, ಏನು ಕೇಳಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು. ನೋಡು ನಿನಗೊಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡೋ ಜವಾಬ್ದಾರಿ ನಂದು. ನೋಡಮ್ಮ, ನೀನು ಚೇಂಜ್ ಆಗಿದೆಯಾ ತಾನೆ? ಇವಾಗ ನೀನು ಕೋಟ್ಯಾಧೀಶ್ವರ ಬೇಕು, ಅದು ಇದು ಏನಾರ ಆಸೆ ಆಯ್ತಾ? ಅಯ್ಯೋ ಯಾವ ಕೋಟ್ಯಾಧೀಶ್ವರನು ಬೇಡ ಅದಕ್ಕೆ ನನಗೆ. ಅಪ್ಪ ಕೋಟ್ಯಾಧೀಶ್ವರ ಸವಾಸುಗಳೇ ಸಾಕು ಅದಕ್ಕೆ ನನಗೆ. ಬೇಜಾನ್ ನೋಡ್ಬಿಟ್ಟೆ ಈ ಕೋಟ್ಯಾಧೀಶ್ವರ ಕತೆಗಳನ್ನ. ಈ ಕೋಟ್ಯಾಧೀಶ್ವರದ್ದು ಅವಶ್ಯಕತೆ ಏನಿಯ ನನಗಿಲ್ಲ. ದೇವರಣೆಗೂ ಈಗಲೇ ಕೈ ಎತ್ತು ಮುಗಿದು ಬಿಡ್ತೀನಿ ಆ ಕೋಟಿಗೆ. ಅದಕ್ಕೆ ಯಾವ ಕೋಟಿನೂ ಬೇಡ, ಏನು ಬೇಡ, ನೆಮ್ಮದಿ ಇರಬೇಕು ಅದಕ್ಕೆ. 3 ಹೊತ್ತು ಊಟ ತಿಂದ್ಬಿಟ್ಟು ಹೆಂಗೋ ಒಂದು ಗುಡಿಸ್ಲನಾಗ ಇದ್ಬಿಟ್ರು ನಾನು ನೆಮ್ಮದಿಯಾಗಿರ್ತೀನಿ ಅದಕ್ಕೆ ದಯವಿಟ್ಟು ನಾನು ಇಷ್ಟು ದಿನ ಮಾಡಿರೋ ತಪ್ಪು ಕ್ಷಮೆ ಕೇಳ್ತಿದ್ದೀನಿ. ನಮ್ಮ ಅಮ್ಮ ಬದಲಾಯ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನ ಆಟ, ನಮ್ಮ ಅಮ್ಮನ ಬುದ್ಧಿನೇನಿಯ ನನಗೂ ಬಂದ್ಬಿಟ್ಟು ನಾನು ಹಿಂಗೆ ಆಗೋಗ್ಬಿಟ್ಟಿದ್ದೀನಿ. ಇರ್ಲಿ ಬಿಡು, ಎಲ್ರಿಗೂ ನನ್ನ ಟೈಮ್ ಬರ್ತದೆ. ಎಲ್ಲರೂ ಬದಲಾಗಲೇಬೇಕಲ್ವಾ? ಎಲ್ಲರೂ ಬದಲಾಗೇ ಆಯ್ತಾರೆ. ನಮ್ಮ ಅಮ್ಮನ ಕತೆ ನನಗಂತೂ ಗೊತ್ತಿಲ್ಲ ಅದಕ್ಕೆ. ನಾನಂತೂ ಬದಲಾಗಬೇಕು ಅಂತ ಅನ್ನಿಸ್ತು, ನಾನು ಬದಲಾಗೋಗ್ಬಿಟ್ಟಿದ್ದೀನಿ ಅದಕ್ಕೆ. ಇನ್ನು ಮುಂದೆ ನಾನು ಹೇಳಿದ್ನಲ್ಲ, ನಾನು ಅಲ್ಲೇ ಇದ್ರೂ ಔಟ್ ಹೌಸಾಗೆ ಏನಿಯಾ, ಆದರೂ ನೀವು ಹೇಳ್ದಂಗೆ ಏನಿಯಾ ಕೇಳ್ತೀನಿ ಅದಕ್ಕೆ. ನಾನು ವಿಹಾನ್ ಜೊತೆ ಆಟ ಆಡ್ಕೊಂಡು ವಿಹಾನ್ ನೋಡ್ಕೊಂಡು ಇದ್ಬಿಡ್ತೀನಿ. ಯಾವ ಮದುವೆ ಮುಂಜಿ ಅವೆಲ್ಲ ಅವ್ರ ಮೇಲೆ ಯಾವ್ರ ಮೇಲೂ ಇಷ್ಟ ಇಲ್ಲ. ಎಲ್ಲ ಗಂಡಸ್ರು ಮೋಸ ಮಾಡೋರು ಏನಿಯಾ. ನನಗೆ ಗಂಡು ನೋಡಿ ಏನಿಯಾ ನಂಗೆ ಅರ್ಥ ಆಗೋಗ್ಬಿಡ್ತು. ದುಡ್ಡಿರೋಳು ಸಿಕ್ಕಿದ ತಕ್ಷಣ ಹೆಂಗೆ ಜಂಪ್ ಆಗೋಗ್ಬಿಟ್ರು ಗೊತ್ತಾ? ನನಗೂ ನೋಡ್ಬಿಟ್ಟಿದ್ದೀನಿ ನಾನು. ನೋಡಿ ಇನ್ಮೇಲೆ ಅಂಥ ಆಸೆ ನನಗೇನೂ ಇಲ್ಲ. ನಿಜವಾಗೂ ನಾನಂತೂ ಬದಲಾಗಿದ್ದೀನಿ. ಅದ್ರಾಗ ಮಾತ್ರ 2 ಮಾತು ಬೇಡ. ನೀನು ಬದಲಾಗಿದೆಯಾ ಅಂದಮೇಲೆ ನಿನ್ನ ಜೀವನ ರೂಪಿಸೋ ಜವಾಬ್ದಾರಿ ನಂದು. ನನ್ನ ಆದ್ನಿ ಹಿಂಗೆಲ್ಲ ಬೇಕಾಬಿಟ್ಟು ಓಡಾಡ್ಕೊಂಡು ಭಿಕ್ಷುಕಿ ಥರ ಓಡಾಡ್ಕೊಂಡು ಹಿಂಗೆಲ್ಲ ಇರೋದು ನನಗಂತೂ ಇಷ್ಟ ಇಲ್ಲ. ಅಲ್ಲ, ನನ್ನ ಆದ್ನಿ ಈ ಊರಿಗೆ ನೀ ಅಧ್ಯಕ್ಷ. ನನ್ನ ಆದ್ನಿ ಮದುವೆ ಮಾಡ್ಕೊಂಡಿದ್ದಂಗೆ ಹಿಂಗೆ ಎಡ್ಬಿಡಂಗೆ ಈ ಥರ ಇದ್ರೆ ಹೆಂಗೆ ಹೇಳು? ಅದಕ್ಕೆ ನೀವೆಷ್ಟು ಒಳ್ಳೆಯವ್ರು. ಅದಕ್ಕೆ ನಿಮ್ಮ ಒಳ್ಳೆತನ ನನಗಂತೂ ಅರ್ಥನೇ ಆಗಲಿಲ್ಲ. ಅಯ್ಯೋ ನಾನು ಒಳ್ಳೆಯವಳು ಅಂತ ಹೇಳ್ತಿಲ್ಲ. ನಮ್ಮನೆ ನಮ್ಮ ಸಂಸಾರ ಅಂತ ಹೇಳಿದ್ಮೇಲೆ ನೋಡ್ಕೋಬೇಕಲ್ವೇನವ? ನಿಮ್ಮ ಅಣ್ಣ ಹೇಳಿದ್ರು ಫೋನ್ ಮಾಡಿಬಿಟ್ಟು, ನಂಗೆ ನನ್ನ ತಂಗಿ ಬಂದವಳೆ ನೋಡು, ನಿನ್ನಿಷ್ಟ, ಅವಳೇನೋ ಕ್ಷಮೆ ಕೇಳ್ತಾವಳೆ, ನೀನು ನಂಬುದ್ರೆ ನಂಬು, ಬಿಟ್ರೆ ಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸರಿ ಆಯಿತು ಅಂತ ಅನ್ಕೊಂಡೆ. ಯಾವ್ದಾರ ನಾಟಕ ಗಿಟ್ಕ ಆಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ನೋಡು
ನೀನು ಯಾವ್ದಾರ ನಾಟಕ ಆಡ್ತಾ ಇದ್ರು ನಿನಗೂ ಚೆನ್ನಾಗಿ ಗೊತ್ತಲ್ವಾ ನನ್ನ ಹತ್ರ 10 ಸೆಕೆಂಡಾಗಿ ತಗ್ಲಾಕತ್ತೀಯ ಅಂತ ಹೇಳ್ಬಿಟ್ಟು ನಿನ್ನ ಕಣ್ಣಾಗೆ ನಿಜಾಯಿತಿ ಕಾಣಿಸ್ತಾ ಐತೆ. ನಿಜವಾಗೂ ನಿನ್ನ ಮುಖದಲ್ಲಿ ಇವಾಗ ಮೊದಲು ಥರ ನೀನು ನನಗೆ ಕಾಣಿಸ್ತಿಲ್ಲ. ನಿಜವಾಗ್ಲೂ ಒಂಥರ ಚೆನ್ನಾಗಿ ಒಳ್ಳೆ ಥರ ಕಾಣಿಸ್ತಾ ಇದೆಯಾ. ಅದಕ್ಕೆ ನಾನು ಒಪ್ಕೋತಾ ಇದ್ದೀನಿ ನೋಡು. ನಿನ್ನ ಜೀವನದ ಜವಾಬ್ದಾರಿ ನಂದು, ಸರಿನಾ? ಅದಕ್ಕೆ ನಮ್ಮಮ್ಮ ಯಾವುದೋ ಹುಡುಗಂಗೆ ನನಗೆ ಗಂಟು ಹಾಕಬೇಕು, ಕೋಟ್ಯಾಧೀಶ್ವರ ಹುಡುಗ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟೈತೆ. ಯಾವ ಹುಡುಗನೋ ಏನು ಕತೆಯೋ ಗೊತ್ತಿಲ್ಲ, ನಂಗಂತೂ ಭಯ ಆಯ್ತಾ ನಂಗಂತೂ. ಆ ಮದುವೆ ಕೋಟ್ಯಾಧೀಶ್ವರ ಅವ್ರಿವ್ರು ಮದುವೆ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ, ನನಗೆ ಭಯ ಆಯ್ತದೆ ನಂಗಂತೂ. ಪ್ಲೀಸ್ ಅದಕ್ಕೆ ಹೆಂಗನ ಮಾಡ್ಬಿಟ್ಟು ನನಗೆ ಮದುವೆ ತಡೆದು ಬಿಡಿ. ನನಗೆ ಸಾಕಾಗೋಗ್ಬಿಟ್ಟೈತೆ. ಇವ್ರ ನಂಬಿಕೆ ಎಲ್ಲ ಕಳ್ಕೊಬಿಟ್ಟವ್ರು ನಮ್ಮಮ್ಮ. ನನ್ನ ಮುತ್ತೆ ಅವ್ರ ಮನೆ ಮುಸ್ರೆ ತಿಕ್ಕಕ್ಕೆ ಇಕ್ಬಿಡ್ತಾರೆ. ಖಂಡಿತ ಮದುವೆ ಆಗಲ್ಲ ಬಿಡು ಅವನ ಜೊತೆ. ನಾನು ನೋಡ್ತೀನಿ. ನಾನೊಂದು ಹುಡುಗನ್ನ ಮನ್ಸಾಗ ಐತೆ, ನಂಗೊಂದು ಹುಡುಗನ ಕೊಟ್ಟು ಮದುವೆ ಮಾಡ್ಬೇಕು ನಿನ್ನ ಅಂತ. ಇವಾಗಲ್ಲ, ಮೊದಲು ಅಂದ್ಕೊಂಡಿದ್ದೆ. ಆದರೆ ನೀನು ಬೇರೆ ಮದುವೆ ಮಾಡ್ಕೊಂಡಾಗ ಸುಮ್ಮನೆ ಆದೆ. ಹುಡುಗ ಇನ್ನೂ ಹಂಗೆ ಅವನೇ. ನೋಡೋಣ, ನಾನು ಮಾತಾಡ್ತೀನಿ. ಅಯ್ಯೋ ಅದಕ್ಕೆ ಆ ಥರ ಏನೂ ಬೇಡ ಅದಕ್ಕೆ ನಂಗೆ ಸಾಕು. ಇವಾಗ ಸ್ವಲ್ಪ ದಿನ ವಿಹಾನ್ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಅಮ್ಮ, ಅತ್ತೆ ನನ್ನ ಸ್ಕೂಲ್ ಕರ್ಕೊಂಡೋಯ್ತದಂತೆ. ನಾನು ಅತ್ತೆ ಜೊತೆ ಸ್ಕೂಲ್ ಬೈತೀನಿ. ಸರಿ, ಬದಲಾಗಿದ್ಯಾ? ಮತ್ತೆ ಹಳೆ ಥರ ಬದಲಾಗಕ್ಕೆ ಹೋಗ್ಬೇಡ. ನನಗೆ ತುಂಬ ಖುಷಿ ಆಗ್ತೈತೆ. ನನಗೂ ನಮ್ಮ ಮನೆ ನಂದ ಗೋಕುಲ ಥರ ಇರಬೇಕು ಅಂತ ಹೇಳ್ಬಿಟ್ಟು ತುಂಬನೇ ಆಸೆ ಐತೆ ನನಗೂ. ಆದರೆ ನೀನು ನಿಮ್ಮಮ್ಮ ಹಿಂಗೆ ಆಡೋದಕ್ಕೆ ಬೇಜಾರಾಯ್ತಿತ್ತು ಅಷ್ಟೇ. ನನಗೆ ನೀನು ಬೇರೆ ಅಲ್ಲ, ವಿಹಾನ್ ಬೇರೆ ಅಲ್ಲ. ನಿನ್ನೂ ನನ್ನ ಮಗಳು ಅಂತಲೇ ಅನ್ಕೊಂಡು ಒಳ್ಳೆ ಮನೆ ಕೊಟ್ಬಿಟ್ಟು ಮದುವೆ ಮಾಡೋ ಜವಾಬ್ದಾರಿ ನಂದು, ಸರಿನಾ? ನಾನು ದುಡ್ಡಕ್ಕೆ ಶ್ರೀಮಂತರು ಹುಡುಕ್ತೀನಿ ಅಂತ ಹೇಳ್ತಿಲ್ಲ. ಬಡವರಾದ್ರೂ ಪರವಾಗಿಲ್ಲ, ಒಳ್ಳೆ ಜನನೇ ಹುಡುಕ್ತೀನಿ. ಸರಿ ಅದಕ್ಕೆ ಆಯಿತು, ನಿಮ್ಮಿಷ್ಟ. ಇನ್ನು ಮೇಲೆ ನೀವು ಹೆಂಗೆ ಹೇಳಿದ್ರು ಹಂಗೆ ನೀವು ಯಾರನ್ನು ಮದುವೆ ಮಾಡ್ಕೊಂತಂದ್ರೂ ಕಣ್ಣು ಮುಚ್ಕೊಂಡು ನಾನು ಮದುವೆ ಮಾಡ್ಕೊತೀನಿ. ನಿಜವಾಗೂ ಅದಕ್ಕೆ ನಿಜವಾಗೂ ಯಾವ ಹುಡುಗನ್ ತೋರಿಸ್ತಿರೋ ಕಣ್ಣು ಮುಚ್ಕೊಂಡು ನಾನು ಹಂಗೇನೇ ಮದುವೆ ಮಾಡ್ಕೊತೀನಿ. ಸರಿ ಆಯ್ತು, ನೋಡೋಣ. ಸರಿನಾ? ಖುಷಿಯಾಗಿರು. ನಿನಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯ ನಾನು ಮಾಡ್ತೀನಿ. ನೀನು ಯಾವತ್ತೂ ನಿಮ್ಮ ಅಮ್ಮನ ಮಾತು ಕೇಳಿ ಹಾಳಾಗೋಗೋ ಪ್ರಯತ್ನ ಮಾಡಬೇಡ. ನಾನು ನಂಬ್ಕೊಂಡು ಬಂದಿದ್ದೀಯ ಅಂದಮೇಲೆ ನೀನು ಯಾವತ್ತೂ ಹಾಳಾಗೋಗಕ್ಕೆ ನಾನು ಬಿಡೋಕ್ಕಿಲ್ಲ, ಸರಿನೇ? ನಾನಂತೂ ಸೂಪರಾಗಿ ನೋಡ್ಕೊತೀನಿ. ಸರಿ ಅದಕ್ಕೆ ಆಯಿತು. ಸರಿ ಆಯಿತು. ನನಗೆ ಅಡುಗೆ ಮನೆ ಕೆಲಸ ಐತೆ, ನಾನು ಹೋಗಿರ್ತೀನಿ. ಏನೋ ವಿಹಾನ್ ಮಾತಾಡಿಸ್ತಾನೆ, ಮಾತಾಡ್ಕೊಂಡಿರು, ಸರಿನಾ? ಹಾಗೆ ಊಟ ಮಾಡ್ಕೊಂಡು ಹೋಗಿವಂತೆ. ಸರಿ ಅದಕ್ಕೆ ಆಯಿತು. ಅದಕ್ಕೆ ನಾನು ಸಹಾಯ ಮಾಡಕ್ಕೆ ಬರ್ತೀನಿ. ಬೇಡ ಇನ್ನೇನು ಅಡುಗೆ ಎಲ್ಲ ಮುಗಿದೋಯ್ತು ಬಿಡು, ನಾನೆಲ್ಲ ಮಾಡ್ಕೊಂಡಿವ್ನಿ, ಏನು ತೊಂದರೆ ಇಲ್ಲ. ಅತ್ತೆ ಅತ್ತೆ ವಿಹಾನ್ ಬಂಗಾರಿ. ಯೋನಪ್ಪ ವಿಹಾನು. ಅತ್ತೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ದಲ್ಲ ಅತ್ತೆ. ಸರಿ ಚಾಕ್ಲೇಟ್ ಅಲ್ಲ, ನಿಂಗೆ ಬಿಸ್ಕೆಟು, ಚಾಕ್ಲೇಟು, ಲೇಸು ಏನೇನು ಬೇಕು ಬಾ, ನಿಂಗೆಲ್ಲ ಕೊಡಿಸ್ತೀನಿ ಇವತ್ತು. ಸರಿ ಅತ್ತೆ, ಸರಿ ಆಯ್ತು ಹೋಗೋಣ ಬಾ. ಪಾಪ ಬಾ ಎತ್ಕೊಂಡ್ಲ ನಿನ್ನ. ಬಾಬಾ ನಾನು ಕೂಸು ಮರಿ ಮಾಡ್ಕೊಂಡು ಕರ್ಕೊಂಡೋಯ್ತೀನಿ ನಮ್ಮ ವಿಹಾನ್ನ. ಕುಸುಮರಿ. ಅತ್ತೆ ನಡೀರಿ.